ಆನೇ ಮಾಡಿಲ್ಲ ಗೈಸ್ ನಾನು. ಎಂತ ನೆಕ್ಸ್ಟ್ ಟೈಮ್ ನೀವೇನಾದರೂ ಟ್ರೈ ಮಾಡೋದಿದ್ರೆ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಿಕಾಸ್ ಈಗ ಟ್ರೆಂಡ್ ಇಸ್ ಡಯಟ್ ಕಾನ್ಷಿಯಸ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಮ್ಮ ಪ್ರೀತಿಯ ನಿಹಾರಿಕಾ. ಸೊ ಇವತ್ತು ಗೈಸ್ ಐ ಥಾಟ್ ಐ ಪ್ರಿಪೇರ್ ಕೋಲ್ಡ್ ಕಾಫಿ ಎಟ್ ಹೋಮ್. ಯಾಕೆ ಅಂತಂದರೆ ಯು ಆಲ್ ನೋ ಐ ಲವ್ ಕಾಫಿ. ಸೊ ಯಾಕೆ ಕೋಲ್ಡ್ ಕಾಫಿನ ಮನೇಲೇ ಟ್ರೈ ಮಾಡಬಾರ್ದು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇದೇ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಲೆಟ್ಸ್ ಗೋ, ಲೆಟ್ಸ್ ಟ್ರೈ ಇಟ್. ಸೊ ಗೈಸ್, ನಾನೀಗ ಒಂದು ಜಾರ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಫ್ರಾದರ್ ಇದ್ದರೆ ಇನ್ನೂ ಈಸಿ. ಮಿಲ್ಕನ್ನು ಫ್ರಾತ್ ಮಾಡಿಬಿಟ್ಟು ಡೈರೆಕ್ಟಾಗಿ ಹಾಕೋದು. ಆ್ಯಂಡ್ ಇವಾಗ ಬ್ರೂ ಹೊಸ್ದಾಗಿ ತಂದಿರೋದು, ಅದನ್ನು ನೀಡ್ ಟು ಟೇರ್ ಇಟ್. ಗಿವ್ ಮಿ ಅ ಮಿನಿಟ್. ಕಾಫಿ ಪೌಡರ್ ಸ್ಮೆಲ್ಸ್ ಸೋ ಗುಡ್ ಅಲ್ಲ ನೋಡಿ. ಐ ಆಮ್ ಜಸ್ಟ್ ಆ್ಯಡಿಂಗ್ 1 tablespoon. Yeah, 1 tablespoon of coffee powder. ಹಾಫ್ ಸಾಕು ಅನ್ಸುತ್ತೆ. ಐ ಆಲ್ಸೋ ಡೋಂಟ್ ನೋ. 1 ಹಾಕೋಣ ಇರಲಿ, ಇಟ್ ಮೇ ಟೇಸ್ಟ್ ಗುಡ್. 1 tablespoon ಇತ್ತು ಹಾಕಿದ್ದೀನಿ ಕಾಫಿ ಪೌಡರು. ನೋಡೋಣ. ಐ ಶುಡ್ ನಾಟ್ ಕೀಪ್ ಇಟ್ ಓಪನ್ ಅಂತೆ. ಈಗ ಶುಗರ್ ಹಾಕೋಣ. ಟೇಕನ್ ದ ಶುಗರು 1 tablespoon ಹಾಕ್ತೀನಿ. ಶುಗರ್ನು 1 tablespoon ಹಾಕಿದ್ದೀನಿ. ಸೊ ಐಸ್ ಕ್ಯೂಬ್ಸ್ ತಂತೀನಿ. ಕಮಾನ್, ಆಗಿತ್ತು. ನನಗೆ ನಿಜ ಗೊತ್ತಿಲ್ಲ ಏನು ಮಾಡ್ತಿದ್ದೀನಿ ಅಂತ. 1 ಹಾಕಿದ್ದೀನಿ. ಐ ಆಮ್ ನಾಟ್ ಗೆಟ್ಟಿಂಗ್ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ನನಗೆ. ಸೌಂಡ್ ಹಾಕ್ತೀನಿ. ಆಮೇಲೆ ಬೇಕಿದ್ರೆ ಇನ್ನೂ ಹಾಕೋಣ. ಬಿಕಾಸ್ ನಂಗೆ ನಿಜ ಐಡಿಯಾ ಇಲ್ಲ ಹೆಂಗೆ ಹಾಕಬೇಕು, ಎಷ್ಟು ಹಾಕಬೇಕು, ಏನು ಹಾಕಬೇಕು ಅಂತ. ಗ್ರೈಂಡ್ ಮಾಡಿ ಚೆನ್ನಾಗಿ ಬಂದರೆ ಸಾಕು. ಬಿಕಾಸ್ ನಂಗೆ ನಿಜ ಗೊತ್ತಿಲ್ಲ ಏನು ಅಂತ. ಇವನ್ನೆಲ್ಲ ಫಸ್ಟ್ ಟೈಮ್ ಮನೇಲಿ ಟ್ರೈ ಮಾಡೋದಲ್ಲ, ಅದ್ರ ಬದಲು ಸುಮ್ಮನೆ ಇರ್ಬೋದು ಅಂತ ಅನಿಸುತ್ತೆ. ಬಟ್ ಏನೋ ಟ್ರೈ ಮಾಡಬೇಕು ಅಂತ ತುಂಬ ಖುಷಿ ಅನಿಸುತ್ತೆ. ಗ್ರೈಂಡ್ ಇಟ್, ಬ್ಲೆಂಡ್ ಮಾಡೋಣ. ಆನೇ ಮಾಡಿಲ್ಲ ಗೈಸ್ ನಾನು. ಎಂತ ದೇವ್ರೆ, ಚೆನ್ನಾಗಿ ಬಂದಿರಲಿ ದೇವ್ರೆ, ಪ್ಲೀಸ್ ದೇವ್ರೆ, ಪ್ಲೀಸ್. ಏನೋ ಬರ್ತಾ ಇದೆ, ನೋಡೋಣ. ಇನ್ನೊಂದ್ಸತಿ ಹಾಕಿ ಬರ್ಬೋದೇನೋ ಗೊತ್ತಿಲ್ಲ. ತಣ್ಣಗಿದೆ ಜಾರ್ ಮಾತ್ರ. ಐಸ್ ಕ್ಯೂಬ್ಸ್ ಜಾಸ್ತಿ ಹಾಕಿದ್ದೀನಲ್ಲ. ನಿಜ ಗೊತ್ತಾಗ್ತಿಲ್ಲ ಏನು ಅಂತ. ಏನೋ ಗೈಸ್ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಹೀಗೆ ಖಾಲಿ ಮೊದಲು ಸ್ಪೂನ್ ಇಟ್ಕೊಂಡಿರ್ತೀನಿ. ಹಿಂಗೆ ಬಂದಿದೆ. ಹಿಂಗೆ ಬರುತ್ತಾ ನಂಗೆ ನಿಜ ಗೊತ್ತಿಲ್ಲ. ಪ್ರಾಬಬ್ಲಿ ನಾವು ಇನ್ನೂ ಐಸ್ ಹಾಕಬೇಕು, ಗೊತ್ತಿಲ್ಲ ನಂಗೆ ನಿಜವಾಗ್ಲೂ. ನಾವು ಇನ್ನೂ ಐಸ್ ಹಾಕಿ ಇನ್ನೂ ಗ್ರೈಂಡ್ ಮಾಡಬೇಕು. ಇನ್ನೊಂದು ಐಸ್ ತೊಗೊಂಡಿರ್ತೀವಿ.
A few moments later. ಜಾರ್ ತೊಗೊಂಡಿದ್ದೀನಿ. ಫಸ್ಟ್ ಐಸ್ ಕ್ಯೂಬ್ಸ್ ಹಾಕೋಣ. ತುಂಬ ಸೌಂಡ್ ಆಗುತ್ತೆ, ಅದಕ್ಕೆ ನಾನು ಹಿಂಗೆ ಹಾಕ್ತಾಯಿದ್ದೀನಿ. 3 ಸಾಕು. ರಾದ್ ಮಾಡಿರೋದು ಹಾಕೋಣ. ಹೆಂಗೆ ಹಾಕೋದು? ಅವನು ಇದು ಹೊರಗಡೆ ಬಿದ್ದಿರೋದ, ಹೊರಗಡೆ ಗೈಸ್, ಹೊರಗಡೆ. ಐ ಥಿಂಕ್ ಯು ಕ್ಯಾನ್ ಸಿ ಮಿ ಹೌ ವರ್ಸ್ಟ್ ಶೆಫ್ ಐ ಆಮ್. ಹಾಕಿದ್ದೀನಿ. ಇವಾಗ ಹಾಲು ಹಾಕೋಣ. ಹೆಂಗೆ ಬರುತ್ತೆ ಗೊತ್ತಿಲ್ಲ, ನೋಡೋಣ. ನಾನು ಆ್ಯಕ್ಚುಲಿ ಹಾಲಿನ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನೋಡಿ ಜಾಸ್ತಿ ಆಯಿತಾ ಅಂತ. ಆಮೇಲೆ ಮಿಕ್ಸ್ ಮಾಡ್ಬೋದು. ಸಾಕು ಇಷ್ಟು. ಫುಲ್ ಮೆಸ್ಸಪ್ ಮಾಡಿದ್ದೀನಿ. ನಾನೇ ಕ್ಲೀನ್ ಮಾಡಬೇಕು. ಸ್ಟ್ರಾನು ಇದೆ ಗೈಸ್, ಸ್ಟ್ರಾನು ಇದೆ. ನೀವು ಮಿಕ್ಸ್ ಮಾಡಿ. I'll show you the final results. ಕೋಲ್ಡ್ ಕಾಫಿ ರೆಡಿ ಇದೆ. ನಾನೇನು ಜಾಸ್ತಿ ಡೆಕೋರ್ ಮಾಡಲಿಲ್ಲ, ಬಿಕಾಸ್ ನಾನು ಇದು ಹೆಂಗಿದೆಯೋ ಅಂತಲೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಕುಡಿದು ಟ್ರೈ ಮಾಡಬೇಕು. ಲೆಟ್ ಮಿ ಟೇಸ್ಟ್ ಇಟ್. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಚೆನ್ನಾಗಿದೆ, ಬಟ್ ಇನ್ನೂ ಸಕ್ಕರೆ ಹಾಕಬೇಕಿತ್ತು. ಅದು ಚೆನ್ನಾಗಿದೆ, ಇಟ್ಸ್ ನಾಟ್ ಬ್ಯಾಡ್. ಸಕ್ಕರೆ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಏನು ಮಾಡಲಿ ಗೊತ್ತಾಗ್ತಿಲ್ಲ. ಸಕ್ಕರೆ ಹಾಕ್ಲಾ ಬೇಡವಾ? ಎಲ್ಲ ಕಡೆ ಚೆಲ್ತಾ ಇದ್ದೀನಿ. ಐ ಡೋಂಟ್ ನೋ. ಆ್ಯಕ್ಚುಲಿ ಚೆನ್ನಾಗಿ ಬಂದಿದೆ. ಕ್ಲೀನ್ ಮಾಡಬೇಕು. ಮಾಡಿಬಿಟ್ಟೆ. ಕ್ಲೀನ್ ಮಾಡೋದು ಮೇನ್ ಥಿಂಗ್. ಚೆನ್ನಾಗೇ ಬಂದಿದೆ, ನಾಟ್ ಬ್ಯಾಡ್. ಇನ್ನೊಂಚೂರು ಸಕ್ಕರೆ ಹಾಕಬೇಕು. ಈಗ ಸಕ್ಕರೆ ಹೆಂಗೆ ಆ್ಯಡ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಪ್ರಾಬ್ಲಿ ಶುಗರ್ನ ಪೌಡರ್ ಮಾಡಿಬಿಟ್ಟು ಆಮೇಲೆ ಹಾಕಬೇಕು. ಲೆಟ್ಸ್ ಸಿ ಏನೋ ಅಂತ. ವಿಲ್ ಫಿಗರ್ ಇಟ್ ಔಟ್. ಬಟ್ ಚೆನ್ನಾಗಿ ಬಂದಿದೆ. ದ ಕಾಫಿ ಇಸ್ ರಿಯಲಿ ಗುಡ್. ನನಗೆ ಚೂರು ಸ್ವೀಟ್ ಇದ್ದರೆ ಇಷ್ಟ ಆಗುತ್ತೆ. ನೋಡೋಣ, ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ಬೋದು. ಅಷ್ಟೇನು ಕೆಟ್ಟನಾಗಿಲ್ಲ, ಕುಡಿಯೋ ಥರನೇ ಇದೆ. ಇನ್ನೊಂಚೂರು ಸ್ವೀಟ್ ಹಾಕಿದ್ರೆ ಇನ್ನೂ ಸಕ್ಕತ್ತಾಗಿರೋದು. ಕೋಲ್ಡ್ ಕಾಫಿ ಥರನೇ ಇದೆ ಆ್ಯಕ್ಚುಲಾಗಿ, ಬಟ್ ಚೂರು ಶುಗರ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ನೆಕ್ಸ್ಟ್ ಟೈಮ್ ನೀವೇನಾದರೂ ಟ್ರೈ ಮಾಡೋದಿದ್ರೆ ಇದನ್ನು ಚೂರು ಜಾಸ್ತಿ ಸಕ್ಕರೆ ಹಾಕಿ. ಸಕ್ಕರೆ ತಿನ್ನಲ್ಲ, ವೈಟ್ ಶುಗರ್ ತಿನ್ನಲ್ಲ ಅನ್ನೋರೆಲ್ಲ ಬ್ರೌನ್ ಶುಗರ್ ಯೂಸ್ ಮಾಡ್ಬೋದು. ಬಿಕಾಸ್ ಈಗ ಟ್ರೆಂಡ್ ಈಸ್ ಡಯಟ್ ಕಾನ್ಷಿಯಸ್. ನಾನೇನಂಗಿಲ್ಲಪ್ಪ, ನಾನು ಚೆನ್ನಾಗಿ ತಿಂತೀನಿ. ಬಟ್ ನನ್ನ ಮನೇಲಿ ನನ್ನ ಫ್ರೆಂಡ್ಸ್ ಎಲ್ಲ ನೀನು ತಿನ್ನೋದಿಲ್ಲ ಅಂತಾರೆ. ಐ ಡೋಂಟ್ ನೋ ವೈ. ನಾನಂತೂ ಚೆನ್ನಾಗಿ ತಿಂತೀನಿ. ಬಟ್ ಕೋಲ್ಡ್ ಕಾಫಿ ಇದೆ, ಕುಡಿಬೇಕು. ಕುಡಿದ್ಬಿಟ್ಟು ಆಮೇಲೆ ಹೇಗಿದೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಪ್ರಾಬ್ಲಮ್ ಇಸ್ ನಾಟ್ ಕುಕ್ಕಿಂಗ್ ಗೈಸ್. ಕುಕ್ ಮಾಡೋದು ಪ್ರಾಬ್ಲಮ್ಮೇ ಅಲ್ಲ, ಕ್ಲೀನ್ ಮಾಡೋದಿದೆಯಲ್ಲ, ದ ಗ್ರೇಟ್ ಪ್ರಾಬ್ಲಮ್ ಅದೇ. ನಂಗೆ ಕುಕ್ ಮಾಡೋದು ಇಷ್ಟ, ಬಟ್ ಕ್ಲೀನ್ ಮಾಡೋದು ಅದೊಂಚೂರು ಇಷ್ಟ ಆಗಲ್ಲ. ನೋಡಿ ಎಷ್ಟು ಬುದ್ಧಿವಂತ ಇದ್ದೀನಿ. ಐಸ್ ಕ್ಯೂಬ್ಸನ್ನು ತೆಗೆದುಬಿಟ್ಟು ಹಾಗೆ ಹೊರಗಿಟ್ಟಿದ್ದೀನಿ. ದಿಸ್ ಇಸ್ ಕಾಲ್ಡ್ ಇಂಟೆಲಿಜೆನ್ಸ್. ಏನೋ ಬುದ್ಧಿವಂತರಾಗಿರ್ಬೇಕು ಯಾವಾಗಲೂ. ಪೀಸಸ್ ಆಫ್ ಚಾಕ್ಲೇಟ್. ಯಾರಿಗೆಲ್ಲ ಚಾಕ್ಲೇಟ್ ಇಷ್ಟ ಆಗುತ್ತೆ, ಯಾರಿಗೆಲ್ಲ ಅಂತೇನಿಲ್ಲ, ಎಲ್ರಿಗೂ ಚಾಕ್ಲೇಟ್ ಇಷ್ಟ ಆಗುತ್ತೆ.
ಗೈಸ್ ಇದು ಚೆನ್ನಾಗಿದೆ ಕಾಂಬಿನೇಷನು, ಚಾಕ್ಲೇಟ್ ವಿತ್ 1 ಬೈಟ್ ಚಾಕ್ಲೇಟು 1 ಬೈಟ್ 1 ಸಿಪ್ ಕೋಲ್ಡ್ ಕಾಫಿ. ಟ್ರೈ ಮಾಡಿ, ಸಕ್ಕತ್ತಾಗಿದೆ. ಐ ಲೈಕ್ ದಿಸ್ ಕಾಂಬಿನೇಷನ್. ಅದು ಯಾಕೆ ಚೆನ್ನಾಗಿರೋದು ಗೊತ್ತಾ, ಚಾಕ್ಲೇಟ್ ಸಿರಪನ್ನು ಡೆಕೋರೇಟ್ ಮಾಡೋಕ್ಕೆ ಹಾಕ್ತಾರೆ, ಹಾಗಾಗಿ ಚೆನ್ನಾಗಿರುತ್ತೆ. ಯು ಕ್ಯಾನ್ ಟ್ರೈ ದಿಸ್ ಎನಿವೇಸ್. ಎಲ್ಲ ಕ್ಲೀನ್ ಮಾಡಬೇಕು. ಚೂರು ಕಹಿ ಇದೆ ಅಷ್ಟೇ.